ನಮಸ್ಕಾರ ಸರ್. ನಮಸ್ಕಾರ. 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 ತಮ್ಮ ಹೆಸರು ಸರ್? ಗೋಪಿನಾಥ್. ಯಾವ ಊರು ತಮ್ಮದು? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಬಂದಿರಿ. ಇಲ್ಲಿ ಯಾವ ಡಾಕ್ಟರ್ ಹತ್ರ ಬಂದ್ರಿ? ಡಾಕ್ಟರ್ ಪ್ರವೀಣ್ ಬಾಬು ಅಂತೇಳಿ ಇಲ್ಲಿ ದಾವಣಗೆರೆಯಲ್ಲಿ ಅವರು ಉತ್ತಮವಾಗಿ ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಅದನ್ನ ತಿಳ್ಕೊಂಡು ನಮಗೆ ಕೆಲವು ನ್ಯೂನತೆಗಳಿತ್ತು. ಅದನ್ನ ಅವ್ರ ಮುಖಾಂತರವಾಗಿ ಪರಮಾತ್ಮ ಸರಿ ಮಾಡಬಹುದು ಅಂತ ಒಂದು ಅಭಿಲಾಷೆಯಿಂದ ಇಲ್ಲಿಗೆ ಬಂದಿದ್ದೇನೆ. ಓಕೆ ಸರ್. ತಮ್ಮಿತ್ತು ಇದಿತ್ತು ತೊಂದರೆ ಎಂತದು? ನನಗೆ ವೆರಿಕೋಸಲ್ ವೇನ್ಸ್ ಇಲ್ಲಿ ಸ್ವಲ್ಪ ದಪ್ಪ ಇದೆ, ಮತ್ತೆ ಅದಲ್ಲದೆ ಪ್ರಾಸ್ಟೇಟ್ ಮೈಲ್ಡ್ ಪ್ರಾಸ್ಟೇಟ್ ಎನ್ಲಾಂಟ್ ಇದೆ, ಮತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ. ಅದಕ್ಕೆ ಏನು ಔಷಧಿ ಕೊಡಬಹುದು ಅಂತ ಕೇಳಿ. ಇದಕ್ಕೆ ನಿಮಗೆ ಏನು ಸರ್ಜರಿ ಏನಾರ ಸಜೆಸ್ಟ್ ಮಾಡಿದ್ರಾ? ಯಾವ ಅಲೋಪತಿಯಲ್ಲಿ ಹೋದ್ರೆ ಮೊದಲು ಹೇಳ್ತಕ್ಕಂಥದ್ದೇ ಅದು ನೀವು ಸರ್ಜರಿ ಮಾಡಿಸಿ ಪ್ರಾಸ್ಟೇಟ್ಗಾಗ್ಲಿ ಅದನ್ನಾಗ್ಲಿ ಅಥವಾ ವೆರಿಕೋಸ್ ವೇನ್ಸ್ ಆಗಲಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಾನು ಇದುವರೆಗೂ ಅದಕ್ಕೆ ಪ್ರಯತ್ನ ಮಾಡಿಲ್ಲ. ಕೇವಲ ಹೀಗೆ ಆಯುರ್ವೇದಿಕ್ ಔಷಧಿಗಳು ತಗೊಳ್ತಕ್ಕಂಥದ್ದು ಮತ್ತು ಪ್ರಾಣಾಯಾಮ ಮತ್ತು ಇತ್ಯಾದಿಗಳಿಂದ ಯೋಗಾಸನ ಮಾಡುವುದರಿಂದ ನನಗೆ ಸುಮಾರು ವರ್ಷಗಳಿಂದ ಇದ್ರೂ ಕೂಡ ಅದರಿಂದ ಏನು ಬಾಧಕ ಆಗಿಲ್ಲ. ಅದರಲ್ಲಿ ಇನ್ನು ಏನ್ ಮಾಡಬಹುದು ಅಂತ ಪ್ರವೀಣ್ ಬಾಬು ಅವರು ವಿಶೇಷವಾಗಿ ಸಾಮಾನ್ಯವಾದ ಔಷಧಿಗಳಿಂದ ಹೇಗೆ ನಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಳ್ಬಹುದು ಎಂಬುದಾಗಿ ಅನೇಕವಾಗಿ ಇದು ಆಗಿರ್ತಂತ ಯೂಟ್ಯೂಬ್ ನಲ್ಲಿ ಇತ್ಯಾದಿಗಳಲ್ಲಿ ಹೇಳ್ತಾ ಇದ್ರು. ಅದನ್ನ ತಿಳ್ಕೊಂಡು ಒಮ್ಮೆ ಅವರನ್ನು ಭೇಟಿ ಮಾಡೋಣ ಅಂತ ಅದಕ್ಕೋಸ್ಕರ ಬಂದಿದ್ದೇನೆ. ಒಳ್ಳೆ ಸರ್. ಈಗ ತಾವು ಮೆಡಿಸಿನ್ಸ್ ತಗೊಂಡಿದ್ರಲ್ಲ, ಸ್ಟಾರ್ಟ್ ಮಾಡಿದಿರಿ? ಅವ್ರಿಗೆ ನೀವು ತಾವು ತಿಳಿಸಿದಂತೆ ಔಷಧಿ ಎಲ್ಲ ಕೊಟ್ಟಿದ್ದೀರಾ, ಅದನ್ನು ತಗೊಳ್ತೇನೆ. ಓಕೆ ಸರ್. ಈಗ ಆಯುರ್ವೇದದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೀವು ಈಗ ಆಧ್ಯಾತ್ಮ ಚಿಂತಕರಾಗಿ ಈಗ ನೀವು ಸಾಕಷ್ಟು ಗ್ರಂಥಗಳನ್ನೆಲ್ಲ, ವೇದ ಉಪನಿಷತ್ತುಗಳ ಬಗ್ಗೆ ನಿಮಗೆ ನಾಲೆಡ್ಜ್ ಇರ್ತದೆ. ಆಯುರ್ವೇದದ ಬಗ್ಗೆ ಅದರಲ್ಲೆಲ್ಲಾದ್ರೂ ಉಲ್ಲೇಖ ಇದೆಯಾ? ಇದ್ರ ಬಗ್ಗೆ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೇದಗಳು ಅನಾದಿ ಕಾಲದಿಂದ ನಿತ್ಯವಾಗಿರತಕ್ಕಂಥದ್ದು, ಮತ್ತೆ ಮುಂದೆ ನಂತರದಲ್ಲಿ ಚತುರ್ವೇದ ಕೊನೆಯದಾಗಿ ಬಂದಂತದ್ದು. ಸಮಸ್ತ ಜೀವರಾಶಿಗಳ ಒಳತಿಗೋಸ್ಕರವಾಗಿ ಒಬ್ಬ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಲ್ಲ ಅಂತ ಹೇಳ್ತಾರೆ. ಆ ಮಾನವ ಜನ್ಮ ಉದ್ಧಾರ ಆಗಬೇಕು ಅಂತಂದ್ರೆ ಕೇವಲ ಭೌತಿಕವಾದ ಮೊದಲು ದೇಹ ಚೆನ್ನಾಗಿರ್ಬೇಕು. ದೇಹ ಚೆನ್ನಾಗಿದ್ದಾಗ ಮಾತ್ರ ಮುಂದಿನ ಏನೇ ಆದ್ರೂ. ಅದಕ್ಕೋಸ್ಕರವಾಗಿ ಆಚಾರ್ಯ ಮದ್ದೂರು ಒಂದು ವಾಕ್ಯ ಹೇಳ್ತಾರೆ, ಯಾವತ್ ಸ್ವಾಸ್ಥ್ಯ ಶರೀರೇಶು ಕರಣೇಶ ಪಾಠವಃ ತಾವತ್ ಅರ್ಚೆಯ ಗೋವಿಂದ ಆಯುಷ್ಯಂ ಸಾರ್ಥಕಂ ಕುರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಈ ದೇಹ ಅನ್ನೋದು ಸಾಧನ ಶರೀರವಿದು, ನೀ ದಯತೆ ಕೊಟ್ಟದ್ದು ಸಾಧಾರಣವಲ್ಲ ಎಂಬುದಾಗಿ ಜಗನ್ನಾಥರು ಕೂಡ ತಿಳಿಸ್ತಾ ಇದ್ದಾರೆ. ಆದ್ರಿಂದ ನಮ್ಮ ದೇಹ ಚೆನ್ನಾಗಿದ್ರೆ ಮುಂದಿನ ಕಾರ್ಯಕ್ರಮ, ಮುಂದೆ ಏನಾದ್ರೂ ಚಿಂತನೆ ಮಾಡ್ಲಿಕ್ಕಾಗ್ಲಿ, ನಮ್ಮ ಜೀವನ ನಡೆಸಲಿಕ್ಕೋಸ್ಕರವಾಗಿ ಯಾವುದೇ ಲೌಕಿಕವಿರಬಹುದು ಆಧ್ಯಾತ್ಮಿಕವಿರಬಹುದು, ಎದಕ್ಕೂಡಕ್ಕೂ ನಮ್ಮ ದೇಹ ಚೆನ್ನಾಗಿರ್ಬೇಕು. ಆ ದೇಹವನ್ನು ತಿಳಿಸಲಿಕ್ಕೋಸ್ಕರವಾಗಿ ಅನೇಕ ಸಂಹಿತೆಗಳು, ಚರಿಕ ಸಂಹಿತೆ ಇತ್ಯಾದಿಗಳೆಲ್ಲ ಆಯುರ್ವೇದ ವಿಭಾಗದಲ್ಲಿ ಧನ್ವಂತರಿ ನಾಮಕ ಪರಮಾತ್ಮನಿಂದ ಕೊಡಲ್ಪಟ್ಟಂತಹ ಆಯುರ್ವೇದ ಔಷಧಿಗಳ ಮುಖಾಂತರವಾಗಿ ಜೀವರಾಶಿಗಳು ಚೆನ್ನಾಗಿ ತಮ್ಮ ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಕೊಂಡು ಪರಮಾತ್ಮನ ಎಡೆಗೆ ಹೋಗತಕ್ಕಂತಹ ತಮ್ಮ ಜೀವನ ಪಥವನ್ನ ಸಾಧಿಸಲಿಕ್ಕೆ ಸಾಧ್ಯ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಯಾಕೆಂದ್ರೆ ಜೀವನಿಗೆ ಪೂರ್ವಲಿಖಿತವಾಗಿರತಕ್ಕಂಥದ್ದು ಆಯುಷ್ಕರ್ಮ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನ್ ಸೃಜಂತೆ ಗರ್ಭಸ್ಥ ದೇವದೇಹಿನ ಎಂಬುದಾಗಿ ಗರುಡ ಪುರಾಣದಲ್ಲಿ ಒಂದು ವಾಕ್ಯ ಬರ್ತಾ ಇದೆ. ಜೀವರಾಶಿಗಳು ಸೃಷ್ಟಿಗೆ ಬರ್ತಕ್ಕಂಥದ್ದು ಮತ್ತೆ ಮರಣ ಹೊಂದತಕ್ಕಂಥದ್ದು, ಜೀವರಾಶಿಯಲ್ಲಿ ಬಂದಾಗ ಮಾಡಬೇಕಾದ ಕರ್ಮಗಳೇನು ಎಂಬುದು ಎಲ್ಲವನ್ನು ತಿಳಿಸತಕ್ಕಂಥದ್ದು ಪೂರ್ವಲಿಖಿತವಾಗಿದ್ದರೂ ಕೂಡ ಇದು ಕೂಡ ಜೀವರಾಶಿಗಳು ಸಾಮಾನ್ಯವಾಗಿ ತಾವು ಬದುಕಿರುವ ಕಾಲದಲ್ಲಿ ಎಷ್ಟು ಕಾಲ ನಿರಂತರವಾಗಿ ಇದ್ದು ಭಗವಂತನ ಎಡೆಗೆ ಹೋಗಲಿಕ್ಕೆ ಸಾಧ್ಯ ಎಂಬುದನ್ನು ತಿಳಿಸಲಿಕ್ಕೋಸ್ಕರವಾಗಿಯೇ, ದೇಹದ ಆರೋಗ್ಯ ಭಾಗ್ಯಕ್ಕೋಸ್ಕರವಾಗಿಯೇ ಧನ್ವಂತರಿ ರಾಮ ಪರಮಾತ್ಮನಿಂದ ಪ್ರೇರಿತರಾಗಿ ಅವನಿಂದ ಕೊಡಲ್ಪಟ್ಟಂತಹ ಶಾಸ್ತ್ರವೇ ಯಾವುದು ಆಯುರ್ವೇದ ಶಾಸ್ತ್ರವಾಗಿರತಕ್ಕಂಥದ್ದು. ಆ ಮೂಲಕವಾಗಿ ಅನೇಕ ವಿಧವಾದ ಪ್ರತಿಯೊಂದು ಸಸ್ಯಗಳಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾತ್ಮ ಮಾಡ್ತಕ್ಕಂಥದ್ದೇನು, ಪ್ರತಿಯೊಂದು ಪ್ರಪಂಚದಲ್ಲಿ ಒಂದು ಜಡವಸ್ತುಗಳಿದೆ ಮತ್ತು ಚೇತನ ಅಂತಿದೆ. ಇವತ್ತು ಜಡವಸ್ತುವಿನಲ್ಲಾಗಲಿ ಚೇತನರಲ್ಲಾಗಲಿ ಒಂದೊಂದು ರೂಪದಿಂದ ಆ ಪರಮಾತ್ಮನ ಇದ್ದು ಆಯಾ ವಸ್ತುಗಳನ್ನ ಸ್ವರೂಪ ಸಿದ್ಧವಾದ ಗುಣಗಳನ್ನು ಪ್ರಕಟ ಮಾಡಿ ಆಯಾ ಜೀವರಾಶಿಗಳಿಗೆ ತನ್ಮೂಲಕವಾಗಿ ಉಪಕಾರವಾಗ್ತಕ್ಕಂಥ ಜೀವೋ ಜೀವಸ ಜೀವನಂ ಎಂಬುದಾಗಿ ಒಂದು ವಾಕ್ಯ ಇರೋದ್ರಿಂದ ಅದರಿಂದ ಜೀವಿಗಳಿಂದ ಜೀವನ ಉದ್ಧಾರ ಮಾಡತಕ್ಕಂಥದ್ದೇ ಒಂದು ಶಾಸ್ತ್ರ. ಅದಕ್ಕೋಸ್ಕರವಾಗಿ ಅದನ್ನ ತಿಳಿಸ್ಲಿಕ್ಕೋಸ್ಕರವಾಗಿಯೇ ಒಂದು ಪಂಥವನ್ನಿಟ್ಟು ಒಂದು ವೈದ್ಯರ ಮುಖಾಂತರವಾಗಿ ಹೋಗ್ಬೇಕು. ನಾವು ಎಲ್ಲರೂ ಕೂಡ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ವೈದ್ಯರಾಗ ಸಾಧ್ಯವಿಲ್ಲ, ಎಲ್ಲರೂ ಸಾಮಾನ್ಯ ಪರಿಶೋಧಕರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಒಬ್ಬೊಬ್ಬರಲ್ಲಿ ನಿಂತು ಅವರ ಮುಖಾಂತರವಾಗಿ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡಿಸ್ತಾನೆ. ಹಾಗೆ ಈ ಒಂದು ಆಯುರ್ವೇದ ವಿದ್ಯೆ
ವಿಶೇಷವಾದ ಭಗವಂತನಿಂದ ಕೊಟ್ಟಂತಹ ವಿದ್ಯೆ, ಅದನ್ನು ಬರ್ತಕ್ಕಂಥದ್ದು, ಅದನ್ನು ಕಲಿಯತಕ್ಕಂಥದ್ದು ಅವನ ವಿಶೇಷ ಕರುಣೆ ಇದ್ದವರಿಗೆ ಮಾತ್ರ ಸಾಧ್ಯ. ಅಂತಹ ವಿಶೇಷ ಒಂದು ಕರುಣೆಯನ್ನ ಆ ಪರಮಾತ್ಮನ ಅನುಗ್ರಹದಿಂದ ಒಂದು ವಿಶೇಷವಾಗಿ ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆಯನ್ನು ಮಾಡತಕ್ಕಂತಹ ಈ ಪ್ರವೀಣ್ ಬಾಬು ಅವರು ಇಲ್ಲಿ ನಮ್ಮ ಭೇಟಿಯಾಗಿದ್ದೇನೆ. ಅವರ ಮುಖಾಂತರವಾಗಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೇನೆ. ನನಗೆ ಇದರಿಂದ ಬಹಳ ಸಂತೋಷವಾಗಿದೆ. ಹೀಗೆ ಅವರು ನಿರಂತರವಾಗಿ ಉತ್ತಮವಾದ ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಲಿ. ಒಂದು ಸಾಮಾನ್ಯ ಔಷಧಿಗಳ ಮುಖಾಂತರವಾಗಿ ಯಾವುದೇ ಕಾಯಿಲೆಗಳು, ಯಾಕೆಂದ್ರೆ ಈಗಿನ ಕಾಲದಲ್ಲಿ ನಾವು ಹೊರಗಡೆಗೆ ಒಂದು ಅಲೋಪತಿಗೆ ಹೋದ್ವಿ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನಮ್ಮ ಕಾಯಿಲೆ ವಾಸಿಯಾಗುವುದಿಲ್ಲ, ಒದ್ದಾಡದೇವೆ. ಅಂಥದ್ರಲ್ಲಿ ಒಂದು ಸಾಮಾನ್ಯ ಔಷಧಿಗಳಿಂದ ಹೇಗೆ ನಾವು ನಮ್ಮ ಆರೋಗ್ಯವನ್ನು ಕೊಂಡು ಕಡೆಗೆ ಹೋಗುವುದು ಎಂಬುದನ್ನ ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಬಹಳ ಸಂತೋಷವಾಗಿದೆ. ಅವರಿಗೂ ಕೊಟ್ಟು ಐಶ್ವರ್ಯಾದಿಗಳನ್ನು ಕೊಟ್ಟು ಇನ್ನೂ ಹೆಚ್ಚು ಭಗವಂತನ ಸೇವೆ, ಸಮಾಜ ಸೇವೆ ತನ್ಮೂಲಕವಾಗಿ ಭಗವಂತ ಸನ್ಮೂಲಕವಾಗಿ ಸಮಾಜ ಸೇವೆಯನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಮ್ಮ, ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.